ಜೆಡಿಎಸ್ನ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಇವತ್ತು ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಸಮಾವೇಶಕ್ಕಾಗಿ ಸದ್ಯ ಹಾಸನಕ್ಕೆ ಆಗಮಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜನಕಲ್ಯಾಣ ಸಮಾವೇಶ ನಡೀತಾ ಇದೆ, ಅದರಲ್ಲಿ ಭಾಗಿಯಾಗೋದಕ್ಕೆ ಸಿಎಂ ಆಗಮಿಸಿದ್ದಾರೆ. ಸಿಎಂ ಜೊತೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಗಮಿಸಿದ್ದಾರೆ. ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕೂಡ ಸಾಥ್ ಕೊಟ್ಟಿದ್ದಾರೆ. ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸದ್ಯ ಹಾಸನಕ್ಕೆ ಆಗಮಿಸಿದ್ದಾರೆ. ಒಟ್ಟು 4 ಮಂದಿ ಪ್ರಮುಖ ನಾಯಕರು ಒಟ್ಟಿಗೆ ಬಂದು ಇಳಿದಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸುರ್ಜೇವಾಲಾ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೆಲಿಕಾಪ್ಟರ್ ಬಂದು ಇಳಿದಿರುವಂಥ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿಂದ ನೇರ ಸಮಾವೇಶ ನಡೆಯುವಂಥ ಸ್ಥಳಕ್ಕೆ ಸಿಎಂ ತೆರಳೋದಕ್ಕಿದ್ದಾರೆ. ಜನಕಲ್ಯಾಣ ಸಮಾವೇಶ ನಡೀತಾ ಇದೆ, ಅಲ್ಲಿ ಬೇರೆ ಬೇರೆ ನಾಯಕರು ಭಾಷಣ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲೇ ಸಿಎಂ ಅಲ್ಲಿಗೆ ತಲುಪ್ತಾರೆ. ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಸಿಎಂ ಹಾಸನಕ್ಕೆ ಬಂದು ಇಳಿದಿರುವಂತ ದೃಶ್ಯ ಇದು. ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಸೈಡ್ 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 ಏಯ್ ಬಂದ್ರೆ ಹಲೋ ಜನಕಲ್ಯಾಣ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿರುವಂಥ ದೃಶ್ಯವನ್ನ ನೀವೀಗ ನೋಡ್ತಾ ಇರೋದು. ಒಂದೆಡೆ ಸಮಾವೇಶ ನಡೀತಾ ಇದೆ, ಮತ್ತೊಂದೆಡೆ ಸಿಎಂ ಆಗಮನ ಆಗಿದೆ. ಸಿಎಂ ಜೊತೆಗೆ ಅವರ ಪಕ್ಕದಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್, ಹಿಂಭಾಗದಲ್ಲಿ ಡಿಕೆ ಶಿವಕುಮಾರ್ ಮತ್ತು ರಣದೀಪ್ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಜೊತೆಗೆ ಬಂದಿದ್ದಾರೆ. ಇದರ ಜೊತೆಗೆ ಬಾಕಿ ಉಳಿದಂಥ ಸಚಿವರು ಈಗಾಗಲೇ ಸಮಾವೇಶದಲ್ಲಿದ್ದಾರೆ, ಸಮಾವೇಶದ ವೇದಿಕೆಯಲ್ಲಿದ್ದಾರೆ. KN ರಾಜಣ್ಣ ಹಾಸನ ಉಸ್ತುವಾರಿ ಸಚಿವರು, ಅವರು ಸಮಾವೇಶದ ಸಂಪೂರ್ಣ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ. ಆರಂಭದಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಲೆಕ್ಕಾಚಾರ ಬೇರೆ ಇತ್ತು. ಇಡೀ ಸಮಾವೇಶ ಸಿದ್ದರಾಮಯ್ಯ ಕೇಂದ್ರಿತವಾಗಿ ಆಗಬೇಕು ಅನ್ನುವಂಥ ಯೋಚನೆ ಇತ್ತು. ಆದರೆ ಹೈಕಮಾಂಡ್ ಸೂಚನೆಯಂತೆ ಸಮಾವೇಶದ ಸಂಪೂರ್ಣ ಜವಾಬ್ದಾರಿಯನ್ನ ಕೆಪಿಸಿಸಿ ತೆಗೆದುಕೊಂಡಿದೆ. ಅಂದರೆ ರಾಜ್ಯ ಕಾಂಗ್ರೆಸ್ ಘಟಕ ಆ ಸಮಾವೇಶದ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. ಆನಂತರ ಸಮಾವೇಶದ ಹೆಸರು ಬದಲಾಯಿತು, ರೂಪುರೇಷೆಯೂ ಕೂಡ ಬದಲಾಯಿತು. ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣ ಕ್ರೆಡಿಟ್ ಕೊಡುವಂಥ ಕೆಲಸ ಮಾಡಬೇಕು ಅನ್ನೋದು ಸಿದ್ದರಾಮಯ್ಯ ಬೆಂಬಲಿಗರ ಲೆಕ್ಕಾಚಾರ ಆಗಿತ್ತು. ಆದರೆ ಡಿಕೆ ಶಿವಕುಮಾರ್ ಇದರಲ್ಲಿ ಎಂಟ್ರಿ ಆದರೂ, ಓವರ್ಟೇಕ್ ಮಾಡಿದರು. ಸಂಪೂರ್ಣವಾಗಿ ಸಮಾವೇಶ ಕೆಪಿಸಿಸಿ ಅಂಡರಲ್ಲಿ ನಡೀತಾ ಇದೆ. ಕೆಪಿಸಿಸಿ ಅಂದರೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಡೆಯಿಂದ ಈ ಸಮಾವೇಶ ನಡೀತಾ ಇದೆ. ಡಿಕೆ ಶಿವಕುಮಾರ್ ಸಮಾವೇಶ ನಡೆಯುವಂಥ ಸ್ಥಳಕ್ಕೆ ಮೊನ್ನೆಯೇ ಭೇಟಿ ಕೊಟ್ಟು ಸಿದ್ಧತೆಯ ಪರಿಶೀಲನೆಯನ್ನ ಕೂಡ ಮಾಡಿದರು, ಹೆಸರನ್ನು ಬದಲಾಯಿಸಿದರು. ಸದ್ಯ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಸಮಾವೇಶ ನಡೀತಾ ಇದೆ, ಸಿಎಂ ಆಗಮನ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.